ಏನೇನು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾರೆ, ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ತೀರಾ? ಈ ಒಂದು ಸಮಸ್ಯೆ ಹೇಳಿ ಸರ್. ಈಗ ಒಂದು ಜಿಲ್ಲಾಧಿಕಾರಿಗಳು, ಒಂದು ತಹಶೀಲ್ದಾರ್ ಬರ್ತಾರೆ ಒಂದು ಫೀಲ್ಡ್ ಅಲ್ಲಿ, ಒಂದು ಹಕ್ಕುಪತ್ರಕ್ಕೆ ಒಂದು ಅರ್ಜಿಗಳು ಸ್ಯಾಂಕ್ಷನ್ ಮಾಡ್ತಾರೆ, ಒಂದು ಜಿಲ್ಲಾಧಿಕಾರಿ DC ಟ್ರಾನ್ಸ್ಫರ್ ಆಗ್ಬಿಡ್ತಾರೆ, ಇನ್ನೊಬ್ರು ಬರ್ತಾರೆ ಒಂದು ಹಕ್ಕುಪತ್ರ ತಾತ್ಕಾಲಿಕವಾಗಂತ ಆ ಒಂದು ಹಕ್ಕುಪತ್ರ ಬಿಡ್ತಾರೆ. ಅವರು ಹೋದ ನಂತರ ಇನ್ನೊಂದು ಜಿಲ್ಲಾಧಿಕಾರಿಗಳು ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ, ಅವ್ರು ಏನ್ ಹೇಳ್ತಾರೆ, ಒಂದು ಕಂಟ್ರಿಷನ್ ಹಾಕ್ಬಿಟ್ಟು ಒಂದೊಂದು ಪತ್ರ ಕೊಡೋಣ ಅಂತ ಕೊಡ್ತಾರೆ. ಆ ಪತ್ರ ಕೊಟ್ಟಾದ್ಮೇಲೆ ಇನ್ನೊಂದು ತಹಶೀಲ್ದಾರ್ ಬಂದು ಹೇಳ್ತಾರೆ, ಅವ್ರು ಮಾಡಿರೋದೆಲ್ಲನೂ ಸುಳ್ಳು, ಅವ್ರು ಮಾಡಿರೋದೆಲ್ಲ ತಾತ್ಕಾಲಿಕ ಆದೇಶಗಳು, ಅದು ಯಾವುದು ಸಲ್ಲಲ್ಲ. ಈಗ ನಮ್ಮ ಸರ್ಕಾರ ಬಂದಿದೆ, ಅದನ್ನೆಲ್ಲ ಬಿಟ್ಟು ನಾವು ಒಂಥರ ಮಾಡ್ತೀವಿ ನಿಮ್ಗೆ, ಆ ಮಾಡಿದ್ಮೇಲೆ ನಿಮಗೆ ಮಾಡ್ತೀವಂತ ಹೇಳ್ತಾ ಇದ್ದಾರೆ. ಈ ಬಡವರು ಎಲ್ಲರನ್ನು ಬಿಟ್ಟಿಗೆ ಬಿದ್ದುಬಿಟ್ಟಿದಾರ. ಕೂಲಿ ನಾಲಿ ಮಾಡಿರ್ತಾರೆ, ಸುಮಾರು ಒಂದು ಸತಿ ಹಕ್ಕುಪತ್ರ ಮಾಡಿಸ್ಬೇಕಂದ್ರೆ 50 ರಿಂದ 60 ಸಾವಿರ ಒಬ್ಬೊಬ್ರು ಖರ್ಚು ಮಾಡಿ 90% ಮಾಡಿದ್ದಾರೆ ಪಾಪ. ಈಗ ಅದನ್ನೇ ಇವಾಗ ಮೊನ್ನೆ ನಾವು 6 ತಿಂಗಳಾಗ ಒಂದು ಮೀಟಿಂಗ್ ಕರೀತಾರೆ ಜಿಲ್ಲಾಧಿಕಾರಿಗಳು, ನಮ್ಮ ವೆಂಕಟೇಶ್ ಸಾರು, ನೋಡಪ್ಪ ಅದೆಲ್ಲ KDB ಹೋಗ್ಬಿಟ್ಟಿದೆ, ಅದೆಲ್ಲ KDB ಹೋಗ್ಬಿಟ್ಟಿದೆ ಅಂತಾರೆ. ನೀವು ಕಾಲ್ಪಾರ್ ಮಾಡಿದವಾಗ ಅರ್ಜಿ ಹಾಕ್ಸ್ಕೊಂಡಾಗ ಯಾವ ರೀತಿಯಲ್ಲಿ ಹಾಕ್ಸ್ಕೊಂಡ್ರಿ ನೀವು? ಯಾವ ರೀತಿಯಲ್ಲಿ ದುಡ್ಡು ಕಟ್ಸ್ಕೊಂಡ್ರಿ ನೀವೆಲ್ಲನು? ಏನ್ ನಮ್ಮನ್ನ ಗೊಂಬೆಗಳಂತ ಈ ಜನಗಳನ್ನ ಗೊಂಬೆ ತರ ಮಾಡ್ತಾ ಇದ್ದಾರೆ. ದಯವಿಟ್ಟು ಜನಗಳಿಗಾನ ರೊಚ್ಚಿಗೆ ಹೇಳ್ಕೋದ್ರೆ ಈ ಸತಿ ಸರ್ಕಾರ ಬೀಳೋದ್ ಗ್ಯಾರಂಟಿ. ಅದಕ್ಕೆ ತಾವು ಎಲ್ಲಾ ನಮ್ಮ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಬಡವರ ಪರವಾಗಿ ಏನು ಹಕ್ಕುಪತ್ರಗಳು ಏನಿದಾವೆ ಅದನ್ನ ಕಾಯಂ ಹಕ್ಕುಪತ್ರ ಅವರು ಮುಂದಿನ ದಿನಗಳಲ್ಲಿ ಬೇಗನೆ ಸರ್ವೆಗಳು ಮಾಡಿ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನಗಳು ಪ್ರತಿಯೊಂದು ಕಡೆ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಪಾಠವನ್ನು ಕಲಿಸ್ತಾರೆ. ಸರ್, ಈಗ ಅಫಿಷಿಯಲ್ ಆಗಿ ನೀವೆಲ್ಲ ಇದೀಗ DC ಅವರ ಹತ್ರ ಇದೆ, ಕಮಿಷನರ್ ಮಾತಾಡೋದು ನಿಮ್ಗೊಂದು ಹೋಪ್ ಇದೆ ಸರ್. ಒಂದು ಅಲ್ಲಿ ಏನು ನಿಮ್ಗೆ ಅವ್ರು ಒಳ್ಳೆ ಸೀರಿಯಸ್ ಆಗಿ ಹೇಳೋದು ಉತ್ತರ ಕೊಟ್ಟರು ಸರ್. ಈಗ ಹೋಗಿದ್ರಲ್ಲ ನಮ್ಗೆಲ್ಲ ಕಡೆ ಸರ್. ಈಗ ನನಗೆ ಈ 3 ಕಡೆ ನಾವು ಏನು ಹೇಳಿದ್ದಾರೆ ನನ್ಗದೆಲ್ಲಾನು ನಾನು ನಂಬೋದಿಲ್ಲ ಸರ್. ಅದೆಲ್ಲ ಸುಮ್ನೆ ಇವಾಗ ತಾತ್ಕಾಲಿಕವಾಗಿ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇನು ವಾರದಲ್ಲೇ 2 ವಾರದಲ್ಲೇ ಮೀಟಿಂಗ್ ಕರೆದು ನಾವು ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಬಗೆಹರಿಸಿಲ್ಲ ಅಂದ್ರೆ ನಾವು ಈ ಜನಗಳಿಗೆ ಒಂದೇ ಮಾತು ಹೇಳೋದು, ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಿ CMನೇ ಸ್ಪಾಟ್ಗೆ ಬರೋ ತನಕ ನಾವು ಇದ್ದು ಹೋಗಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಂಟ ಇಲ್ಲ 10 ಜನ ಬಂದಿದ್ದೀವಿ ಅಂದ್ರೆ ನಾಚಿಕೆ ಆಗುತ್ತೆ ನಮ್ಗೆ. ನಮ್ಮ ಅಪ್ಪಗಾಣಿಗೂ ನೀವು ಒಗ್ಗಟ್ಟನ್ನ ತೋರಿಸಿ ಲೀಡು ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ಕಷ್ಟ ಅನುಭವಿಸ್ತೀವಿ. ನಾವೆಲ್ಲ ಕೈ ಬಿಡ್ಬೇಕಾಗುತ್ತೆ. ನೀವೆಲ್ಲ ಬೀದಿ ಪಾಲಾಗ್ತೀವಿ. ಬರ್ದಿಟ್ಕೊಳ್ಳಿ. ನಿಮ್ಗೆ ಇಷ್ಟು ದುರಂಕಾರ ಆಗಿ ಏನೋ ಇಲ್ಲಿ ಬಂದೇ ಪುಟ್ಟ